ನೀಲ್ ಆರ್ಮ್ ಸ್ಟ್ರಾಂಗ್ನ ಚಂದ್ರಲೋಕಕ್ಕೆ ಕಳಿಸಿದ್ರಾ ಇಲ್ಲ ಡ್ರೋನ್ ಪ್ರತಾಪ್ ಥರ ನಮಗೆ ಕಾಗೆ ಹಾರಿಸಿದ್ರಾ? ನಮಸ್ಕಾರ ಸ್ನೇಹಿತರೆ, 3-4 ಡೇಸಿಂದ ಇನ್ಸ್ಟಾಗ್ರಾಮಲ್ಲಿ ನೀಲ್ ಆರ್ಮ್ ಸ್ಟ್ರಾಂಗ್ ಅವರು ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರಾ ಇಲ್ಲ ಅನ್ನೋದು ಚರ್ಚೆ ನಡೀತಾ ಇದೆ. ಆ ಚರ್ಚೆಗೆ ಫೈನಲ್ ಕನ್ಕ್ಲೂಷನ್ ಇವತ್ತು ಕೊಡ್ತೀನಿ. ಕೆಲವೊಂದು ಕ್ರಿಯೇಟರ್ಸು ಸಾಕ್ಷಿ ಸಮೇತವಾಗಿ ನೀಲ್ ಆರ್ಮ್ ಸ್ಟ್ರಾಂಗು ಹೋಗಿ ಬಂದಿದ್ದಾರಾ ಇಲ್ಲ ಅಂತ ತೋರಿಸಿದ್ದಾರೆ. ಅದನ್ನು ನಾನು ಬ್ರೇಕ್ ಡೌನ್ ಮಾಡಿಕೊಂಡು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನೋಡಿ ಬಾವುಟ ಹಾರಾಡ್ತಿರೋ ಥರ ಕಾಣ್ತಿದೆ. ಇವರು ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಚಂದ್ರನ ಮೇಲೆ ಗಾಳಿ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಗೂಗಲ್ ಏನಂತ ರಿಪ್ಲೈ ಕೊಟ್ಟಿದೆ ಅಂದರೆ ನೋ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದೆ. ಅಂದರೆ ಚಂದ್ರನ ಮೇಲೆ ಯಾವುದೇ ರೀತಿಯಾದಂಥ ಅಟ್ಮಾಸ್ಫಿಯರ್ ಇಲ್ಲ, ಅಂದರೆ ವಾತಾವರಣ ಇಲ್ಲ ಅಂತ ಕೊಟ್ಟಿದೆ. ಅಟ್ಮಾಸ್ಫಿಯರ್ ಅಂದರೆ ಭೂಮಿಯನ್ನು ಆವರಿಸಿಕೊಂಡಿರುವ ಗಾಳಿಯ ಪದರವನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಟ್ಮಾಸ್ಫಿಯರ್ ಅಂದರೆ ಗಾಳಿ. ಚಂದ್ರನ ಮೇಲೆ ಗಾಳಿನೇ ಇಲ್ಲ ಅಂದಮೇಲೆ ಬಾವುಟ ಹೇಗೆ ಹಾರಾಡ್ತಿದೆ ಅನ್ನೋದು ಕ್ವಶನ್ನು. ಇದಕ್ಕೆ ಚಾಟ್ ಜಿಪಿಟಿ ಸಿಂಪಲ್ ಆಗಿ ಆನ್ಸರ್ ಮಾಡಿದೆ. ನೀಲ್ ಆರ್ಮ್ಸ್ಟ್ರಾಂಗು ಮತ್ತು ಬಜ್ ಆಲ್ಡ್ರಿನ್ ರವರು ಫ್ಲಾಗ್ ಸೆಟಪ್ ಮಾಡಬೇಕಾದ್ರೆ ಸ್ಪೆಷಲ್ ಡಿಸೈನ್ನ ಬಳಸಿದ್ರಂತೆ. ಆ ಡಿಸೈನ್ ಏನಂದರೆ ಫ್ಲಾಗ್ ಮೇಲ್ಭಾಗದಲ್ಲಿ ಹಾರಿಜೆಂಟಲ್ ರಾಡ್ನ ಫಿಕ್ಸ್ ಮಾಡಿರ್ತಾರೆ. ಯಾಕಂದರೆ ಚಂದ್ರನ ಮೇಲೆ ಗಾಳಿ ಇಲ್ಲ, ಫ್ಲಾಗು ನೇತಾಡ್ಬೋದು ಅನ್ನೋ ಕಾರಣಕ್ಕೆ ಹಾರಿಜೆಂಟಲ್ ರಾಡ್ನ ಬಳಸಿರ್ತಾರೆ. ಆವಾಗ ಫ್ಲಾಗು ಕೆಳಗೆ ನೇತಾಡ್ದಂಗೆ ಸ್ಟ್ರೈಟಾಗಿ ಕಾಣುತ್ತೆ. ಜೊತೆಗೆ ಹಾರಾಡ್ತಿರೋದು ಕಾಣ್ತಿದೆಯಲ್ಲ ಹೆಂಗೆ ಅಂದರೆ ಅದು ಫ್ಲಾಗ್ ಹಾರಾಡ್ತಿರೋದಲ್ಲ. ಆಲ್ಡ್ರಿನ್ ಮತ್ತು ನೀಲ್ ಆರ್ಮ್ಸ್ಟ್ರಾಂಗು ಫ್ಲಾಗ್ ಸೆಟಪ್ ಮಾಡಬೇಕಾದ್ರೆ ಕೈ ಮೂಮೆಂಟಲ್ಲಿ ಫ್ಲಾಗು ವೇವ್ ಆಗ್ತಿದೆ. ಚಂದ್ರನ ಮೇಲೆ ಗಾಳಿ ಇಲ್ದಿರೋದ್ರಿಂದ ವೇವ್ ಆಗ್ತಿರೋದು ಬೇಗ ನಿಂತ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಹಾಗಾಗಿ ನಮಗೆ ಅದು ಹಾರಾಡ್ತಿರೋ ಥರ ಕಾಣ್ತಿದೆ. ಎರಡನೇ ಪ್ರಶ್ನೆ, ನೀಲ್ ಆರ್ಮ್ಸ್ಟ್ರಾಂಗ್ ಹಾಕೊಂಡಿರೋ ಶೂ ಫುಟ್ ಪ್ರಿಂಟು ಮತ್ತು ಚಂದ್ರನ ಮೇಲಿರೋ ಫುಟ್ ಪ್ರಿಂಟು ಬೇರೆ ಬೇರೆ ಥರ ಇದೆಯಲ್ಲ ಹೆಂಗೆ ಅಂತ ಕೇಳಿದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗಗನಯಾತ್ರೆ ಮಾಡಿದ್ದು 3 ಜನ, ಅವ್ರು ತಗೊಂಡೋಗಿದ್ದು 6 ಜೊತೆ ಶೂಗಳು. ಅಂದರೆ ನಾವು ಡೈಲಿ ಶೂ ಆಗಬೇಕಾದ್ರೆ ಸಾಕ್ಸ್ ಹಾಕ್ತೀವಿ, ಆ ಥರ ಅವರು ಒಂದು ಜೊತೆ ಶೂನ ಒಳಗಡೆ ಹಾಕ್ಕೊಂಡಿರ್ತಾರೆ, ಇನ್ನೊಂದು ಜೊತೆ ಶೂನ ಅದ್ರ ಮೇಲೆ ಓವರ್ ಸೈಜ್ ಶೂ ಅಂತ ಹಾಕ್ತಾರೆ. ಯಾಕಪ್ಪ ಅವರು ಡಬಲ್ ಶೂನ ಹಾಕಿದ್ರು ಅಂದರೆ ಚಂದ್ರನ ಮೇಲೆ ತೀಕ್ಷ್ಣವಾದ ಮಣ್ಣಿನ ಕಣಗಳಿದ್ವು, ಆ ಕಣಗಳಿಂದ ಕಾಲಿಗೆ ಏನಾದರೂ ಡ್ಯಾಮೇಜ್ ಆಗ್ಬೋದು ಅಂತ ಶೂ ಮೇಲೆ ಶೂ ಹಾಕಿರ್ತಾರೆ. ಈಗ ತಿಳ್ಕೊಳ್ಳಿ, ಚಂದ್ರನ ಮೇಲೆ ಫುಟ್ ಪ್ರಿಂಟ್ ಇರೋದು, ಶೂ ಮೇಲೆ ಇನ್ನೊಂದು ಶೂ ಹಾಕಿದ್ರಲ್ಲ ಆ ಶೂದು ಫುಟ್ ಪ್ರಿಂಟು. ಈ 3 ಜನ ಚಂದ್ರಯಾನಿಗಳು ಮೇಲ್ಗಡೆ ಹಾಕ್ಕೊಂಡಿದ್ದಂಥ ಶೂಗಳನ್ನ ಚಂದ್ರನ ಮೇಲೇ ಬಿಟ್ಟು ಬರ್ತಾರೆ, ಒಳಗಡೆ ಹಾಕ್ಕೊಂಡಿದ್ದಂಥ ಶೂನ ಭೂಮಿಗೆ ತಗೊಂಡ್ಬರ್ತಾರೆ. ಆ ಶೂಗಳನ್ನ ಈಗ ಮ್ಯೂಸಿಯಮಲ್ಲಿ ಇಟ್ಟಾರೆ. ಈ ಮ್ಯೂಸಿಯಮಲ್ಲಿರೋ ಶೂನ ನೋಡಿಕೊಂಡು ಚಂದ್ರನ ಮೇಲೆ ಬೇರೆ ಪ್ರಿಂಟ್ ಇದೆ, ಇವ್ರು ಹಾಕ್ಕೊಂಡಿರೋ ಬೇರೆ ಪ್ರಿಂಟ್ ಅಂತ ನಾವು ಕನ್ಫ್ಯೂಸಲ್ಲಿದ್ದೀವಿ ಅಷ್ಟೇ. ಇಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕೇನೆಂದರೆ ಚಂದ್ರನ ಮೇಲೆ ಮೊದಲು ಕಾಲಿಟ್ಟಿದ್ದು ನೀಲ್ ಆರ್ಮ್ಸ್ಟ್ರಾಂಗು 100% ಪಕ್ಕ. ಬಟ್ ಅಲ್ಲಿ ಮೇಲ್ಗಡೆ ಶೂ ಪ್ರಿಂಟ್ ಇರೋದು ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರದ್ದಲ್ಲ, ಅವ್ರ ಜೊತೆ ಬಂದಿದ್ದಂತಹ ಬಜ್ ಆಲ್ಡ್ರಿನ್ ರವ್ರದ್ದು. ಇಲ್ಲಿ ಬಜ್ ಆಲ್ಡ್ರಿನ್ ರವರು ವಿಡಿಯೋ ಮಾಡ್ತಿರ್ತಾರೆ. ವಿಡಿಯೋ ಮಾಡಬೇಕಾದ್ರೆ ಚಂದ್ರನ ಮೇಲೆ ಸರ್ಫೇಸ್ ಹೇಗಿದೆ, ಅಂದರೆ ನೆಲ ಹೇಗಿದೆ, ಗಟ್ಟಿಯಾಗಿದೆಯಾ ಮತ್ತು ಸ್ಮೂತ್ ಆಗಿದೆಯಾ ಅಂತ ತೋರ್ಸೋಕ್ಕೆ ಅವರೇ ಇಟ್ಟಿರೋಂಥ ಹೆಜ್ಜೆದು ಫೋಟೋ ತೊಗೋತಾರೆ. ಆ ಫೋಟೋನೇ ನಾವು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಹೆಜ್ಜೆ ಇಟ್ಟಿರೋದು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ಚಂದ್ರನ ಮೇಲಿಂದ ನಿಂತ್ಕೊಂಡು ನೋಡಿದರೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತೆ. ಆದರೆ ನಾಸಾದವರು ಬಿಟ್ಟಿರೋ ವಿಡಿಯೋದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಿಲ್ಲ, ಆಕಾಶ ಕಪ್ಪಾಗಿ ಕಾಣ್ತಿದೆ, ಯಾಕೆ? ಈ ಪ್ರಶ್ನೆಗೆ ಚಾಟ್ ಜಿಪಿಟಿ ಏನಂತ ಆನ್ಸರ್ ಮಾಡಿದೆ ಅಂದರೆ ಚಂದ್ರನ ಮೇಲೆ ನೌಕೆ ಹೋಗಿದ್ದು ಚಂದ್ರನ ಸರ್ಫೇಸ್ ಹೇಗಿದೆ, ಅಂದರೆ ನೆಲ ಹೇಗಿದೆ ಅಂತ ವಿಡಿಯೋ ಮಾಡೋಕ್ಕೆ ಮಾತ್ರ, ಆಕಾಶ ಹೇಗಿದೆ ಅನ್ನೋದನ್ನು ವಿಡಿಯೋ ಮಾಡೋಕ್ಕಲ್ಲ. ಮತ್ತು ಆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಹೇಗಿದೆ ಅಂದರೆ ಚಂದ್ರನ ಸರ್ಫೇಸಿಗೆ ಮಾತ್ರ ಕ್ಯಾಪ್ಚರ್ ಮಾಡೋವಷ್ಟು ಕ್ಯಾಮ್ರಾ ಸೆಟ್ಟಿಂಗ್ ಇದ್ದಿದ್ದರಿಂದ ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆ ಕ್ಯಾಮ್ರಾ ಕೈಲಿ ಆಗಿಲ್ಲ. ಇನ್ನೊಂದೇನೆಂದರೆ ಆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿರೋದು ಡೇ ಟೈಮ್ ಆಗಿದ್ದರಿಂದ ಆಕಾಶದಲ್ಲಿರೋ ನಕ್ಷತ್ರಗಳು ಕಾಣ್ತಿಲ್ಲ. ನೀವು ಸಿಂಪಲಾಗಿ ಯೋಚನೆ ಮಾಡಿ, ನಮಗೆ ಡೇ ಟೈಮಲ್ಲಿ ನಕ್ಷತ್ರಗಳು ಹೇಗೆ ಕಾಣಲ್ವೋ ಚಂದ್ರನ ಮೇಲೂ ಸಹ ಡೇ ಟೈಮಲ್ಲಿ ನಕ್ಷತ್ರಗಳು ಕಾಣಲ್ಲ. ಡೇ ಟೈಮ್ ಅಂತಿದ್ದೀರಾ ಓಕೆ, ಆದರೆ ಆಕಾಶ ಯಾಕೆ ಕಪ್ಪಾಗಿದೆ ಅಂತ ನೀವು ಕೇಳ್ಬೋದು. ಯಾಕಂದರೆ ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬೀಳುತ್ತೆ. ಚಂದ್ರನ ಮೇಲೆ ಬಿದ್ದಿರೋ ಬೆಳಕು ಚೆದರಬೇಕು, ಚೆದರಿದಾಗ ಮಾತ್ರ ಆಕಾಶ ವೈಟಾಗಿ ಕಾಣುತ್ತೆ. ಚಂದ್ರನ ಮೇಲೆ ಬೆಳಕು ಯಾಕೆ ಚೆದರಲ್ಲ ಅಂದರೆ ಬೆಳಕು ಚೆದರಲಿಕ್ಕೆ ಬೇಕಿರೋದು ಧೂಳಿನ ಕಣಗಳಿರಬೇಕು, ಇಲ್ಲ ನೀರಾವಿ ಇರಬೇಕು. ಇವೆರಡೂ ಇಲ್ಲ ಅಂದರೆ ಬೆಳಕು ಚೆದರಲ್ಲ. ಚಂದ್ರನ ಮೇಲೆ ಗಾಳಿನೇ ಇಲ್ಲ ಅಂದಮೇಲೆ ಧೂಳಿನ ಕಣ ಇರಲ್ಲ, ನೀರಾವಿನೂ ಇರಲ್ಲ. ಹಾಗಾಗಿ ಅಲ್ಲಿ ಬೆಳಕು ಚೆದರೋ ಚಾನ್ಸಸ್ ಇಲ್ಲ, ಹಾಗಾಗಿ ಆಕಾಶ ಕಪ್ಪಾಗಿ ಕಾಣುತ್ತೆ. ಚಾಟ್ ಜಿಪಿಟಿ ಇನ್ನೊಂದು ರೀಸನ್ ಕೊಟ್ಟಿದೆ. ನಕ್ಷತ್ರಗಳು ಮುಸ್ಕಾಗಿರೋದ್ರಿಂದ, ಅಂದರೆ ಕಡಿಮೆ ಮಿನುಗೋದ್ರಿಂದ ನಕ್ಷತ್ರಗಳು ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಇನ್ನೊಂದು ಕ್ವಶನ್ ಏನಂದರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಕಡಿಮೆ ಇದೆ, ಅಲ್ಲಿ ಸ್ವಲ್ಪ ಜಂಪ್ ಮಾಡಿದರೂ ಜಾಸ್ತಿ ಹೈಟಿಗೆ ಹೋಗಬೇಕು. ಆದರೆ ಇಲ್ಲಿರೋ ಆಸ್ಟ್ರೋನಾಟ್ಗಳು ಅಂದರೆ ಗಗನಯಾತ್ರಿಗಳು ಚಂದ್ರನ ಮೇಲೆ ಜಂಪ್ ಮಾಡ್ಕೊಂಡು ಓಡಾಡಿದ್ರು ಮೇಲೆ ಹೋಗ್ತಿಲ್ಲ, ಯಾಕೆ? ಇದಕ್ಕೆ ಚಾಟ್ ಜಿಪಿಟಿ ಒಂದು ರೀಸನ್ ಕೊಟ್ಟಿದೆ. ಆಸ್ಟ್ರೋನಾಟ್ಗಳು ಹಾಕಿದ್ದಂಥ ಜಾಕೆಟು 80 kg ಭೂಮಿ ಮೇಲೆ ತೂಕ ಇದ್ದರೆ ಚಂದ್ರನ ಮೇಲೆ 13.5 kg ತೂಕ ಇರುತ್ತೆ. ಆ 13.5 kg ತೂಕ ಜೊತೆಗೆ ಬ್ಯಾಕ್ ಸೈಡಲ್ಲಿ
ಆಕ್ಸಿಜನ್ ಸಿಲಿಂಡರ್ನ ಹಾಕ್ಕೊಂಡಿರ್ತಾರೆ. ಆ ಎರಡು ವೆಯ್ಟ್ನ ಎತ್ಕೊಂಡು ಅವರು ನಡಿಬೇಕು. ಅವ್ರು ಹಾಕ್ಕೊಂಡಿರೋ ಜಾಕೆಟು ಮತ್ತು ಸಿಲಿಂಡರ್ ಸೇರಿದರೆ 16 kg ಆಗುತ್ತೆ. ಅಷ್ಟೊಂದು ವೆಯ್ಟು ಮೈ ಮೇಲಿದ್ದಾಗ ಅವರು ಜಂಪ್ ಮಾಡಿಕೊಂಡು ಓಡಾಡಿದ್ರೂ ಜಾಸ್ತಿ ಮೇಲ್ಗಡೆ ಹೋಗಲ್ಲ. ಇನ್ನೊಂದು ಕ್ವಶನು, ಆ ಚಂದ್ರನ ಮೇಲೆ ಅಪೋಲೋ ಲ್ಯಾಂಡ್ ಆಗಬೇಕಾದ್ರೆ ಬೆಂಕಿ ಜ್ವಾಲೆ ಜಾಸ್ತಿ ಇತ್ತು, ಅಂದರೆ ಫ್ಲೇಮಿಂಗ್ ಜಾಸ್ತಿ ಇತ್ತು. ಆದ್ರೂ ಆ ನೌಕೆಗೆ ಏನೂ ಆಗಲಿಲ್ವಾ, ಇಲ್ಲ ಅದರಲ್ಲಿರುವಂಥ ಆಸ್ಟ್ರೋನಾಟ್ಗಳಿಗೆ ಏನೂ ಆಗಲಿಲ್ವಾ ಅನ್ನೋದು ಕ್ವಶನು. ಆ ಅಪೋಲೋದಲ್ಲಿ ಫ್ಲೇಮಿಂಗ್ ಜಾಸ್ತಿ ಇದ್ರೂ ಅದಕ್ಕೂ ಏನಾಗಿಲ್ಲ, ಮತ್ತು ಅದರೊಳಗಿದ್ದಂಥ ಆಸ್ಟ್ರೋನಾಟ್ಗೂ ಏನಾಗಿಲ್ಲ. ಯಾಕಂದರೆ ಆ ಅಪೋಲೋನ ರೆಡಿ ಮಾಡಬೇಕಾದ್ರೆ ಅದ್ರ ಸುತ್ತ ವಿಶೇಷವಾದ ಹೀಟ್ ಶೀಲ್ಡ್ಗಳನ್ನ ಬಳಸಿದ್ರು. ಹಾಗಾಗಿ ಆ ನೌಕೆಗೂ ಏನಾಗಿಲ್ಲ, ಅದರೊಳಗಿದ್ದಂಥ ಆಸ್ಟ್ರೋನಾಟ್ಗಳಿಗೂ ಏನಾಗಲಿಲ್ಲ. ಇನ್ನೊಂದು ಕ್ವಶನ್ ಏನಂದರೆ, ಚಂದ್ರಯಾನ 3 ಉಡಾವಣೆ ಮಾಡಿದಾಗ ಅದು ಚಂದ್ರನಿಗೆ ಹೋಗಿ ತಲುಪಕ್ಕೆ 41 ದಿನ ಟೈಮ್ ತಗೊಳ್ತು. ಆದರೆ ಈ ಅಪೋಲೋ ಮಾತ್ರ 4 ದಿನದಲ್ಲಿ ಹೇಗೆ ಹೋಯಿತು ಅನ್ನೋದು ಪ್ರಶ್ನೆ. ಇದಕ್ಕೆ ಚಾಟ್ GPT ಏನು ಆನ್ಸರ್ ಮಾಡಿದೆ ಅಂದರೆ, ಚಂದ್ರಯಾನ 3 ಕಳಿಸ್ಬೇಕಾದ್ರೆ 41 ದಿನ ಯಾಕಾಯ್ತಂದರೆ ಅವರಿಗೆ ಫ್ಯೂಯಲ್ ಸೇವ್ ಆಗಬೇಕಿತ್ತು, ಜೊತೆಗೆ ತುಂಬ ಪವರ್ಫುಲ್ ಆಗಿರುವಂಥ ರಾಕೆಟ್ಗಳನ್ನ ಬಳಸಿರಲಿಲ್ಲ. ಇನ್ನೊಂದೇನೆಂದರೆ ಭೂಮಿಯ ಆರ್ಬಿಟ್ನ ಮೀರಿ ಹೋಗಬೇಕಿತ್ತು. ಅಂದರೆ ಚಂದ್ರಯಾನ 3 ಭೂಮಿಯನ್ನು ಸುತ್ತಾಡ್ಕೊಂಡು ಹೋಗಿದ್ದಕ್ಕೆ ಲೇಟ್ ಆಯಿತು. ಆದರೆ ಅಪೋಲೋ 11 ಡೈರೆಕ್ಟ್ ಭೂಮಿಯಿಂದ ಚಂದ್ರನಿಗೆ ಡೈರೆಕ್ಟಾಗಿ ಕಳಿಸಿದ್ರಿಂದ ಅದು 4 ದಿನದಲ್ಲಿ ಪ್ರಯಾಣ ಮಾಡ್ತು. ಕೊನೆಯದಾಗಿ ಹೇಳಬೇಕಂದ್ರೆ ಚಂದ್ರನ ಮೇಲೆ ಹೋಗಿದ್ದು ಒಟ್ಟು 3 ಜನ, ನೀಲ್ ಆರ್ಮ್ಸ್ಟ್ರಾಂಗು, ಬಜ್ ಆಲ್ಡ್ರಿನು, ಮೈಕಲ್ ಕೊಲಿನ್, ಈ 3 ಜನ ಹೋಗಿರ್ತಾರೆ. ಇದರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗು ಮತ್ತು ಬಜ್ ಆಲ್ಡ್ರಿನು ಇಬ್ಬರೂ ಚಂದ್ರನ ಮೇಲೆ ಲೂನಾರ್ ಮಾಡ್ಯೂಲ್ನಲ್ಲಿ ಇಳಿತಾರೆ. ಆದರೆ ಮೈಕಲ್ ಕೊಲಿನ್ ರವರು ಕಮಾಂಡ್ ಮಾಡ್ಯೂಲ್ನಲ್ಲಿ ಉಳ್ಕೊಂಡು ಚಂದ್ರನ ಸುತ್ತ ಆರ್ಬಿಟ್ ಮಾಡ್ತಿರ್ತಾರೆ. ಓಕೆ, ಫೈನಲ್ ಆಗಿ ಇನ್ನೊಂದು ಕ್ವಶನ್ ನೆನಪಾಯಿತು. ನೀಲ್ ಆರ್ಮ್ಸ್ಟ್ರಾಂಗ್ ರವರಿಗೆ ಒಬ್ಬರು ರಿಪೋರ್ಟರ್ ಕೇಳ್ತಾರೆ, ನೀವು ಚಂದ್ರನ ಮೇಲೆ ಹೋಗಿದ್ದು ನಿಜಾನ? ನಿಜ ಆಗಿದ್ರೆ ನಾನು $100 ಕೊಡ್ತೀನಿ, ಈ ಬುಕ್ ಮೇಲೆ ಪ್ರಮಾಣ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅವರು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಏನೂ ರಿಪ್ಲೈ ಮಾಡಲ್ಲ. ಈ ಪ್ರಶ್ನೆಗೆ ಚಾಟ್ GPT ಕೊಟ್ಟಿದ್ದ ಉತ್ತರ ಏನಂದರೆ, ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಕಾಮ್ ಕೂಲ್ ವ್ಯಕ್ತಿ, ಅವರು ಅನ್ನೆಸೆಸರಿ ಟ್ಯಾಗ್ಗಳಿಗೆಲ್ಲ ರಿಪ್ಲೈ ಕೊಡೋಕೆ ಹೋಗಲ್ಲ. ಮತ್ತು ನೀವು ನೋಡಿರೋ ವಿಡಿಯೋ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ವಿಡಿಯೋ ಎಡಿಟ್ ಮಾಡಿರ್ಬೋದು, ಅಂದರೆ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡ್ದಿರೋದನ್ನ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿರ್ಬೋದು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿರೋ ಎಲ್ಲ ಮಾಹಿತಿಗಳು ನಿಜ ಅಲ್ಲ. ನಿಮಗೆ ಇನ್ನೂ ಡೌಟ್ ಇದ್ದರೆ ನಾಸಾ ವೆಬ್ಸೈಟ್ಗೆ ಹೋಗಿ ವೀಡಿಯೋಸ್ನ ನೋಡಿದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಅಂತ ಆನ್ಸರ್ ಕೊಡ್ತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಏನಾರ ಡೌಟ್ ಇದ್ದರೆ ಚಾಟ್ GPTಗೆ ಆ ಡೌಟ್ನ ಕೇಳಿ ಪೂರ್ತಿ ಕ್ಲಿಯರ್ ಮಾಡುತ್ತೆ. ಇನ್ನೂ ನಿಮ್ಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ನಾಸಾದ್ದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ, ಅಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ, ಅದರಿಂದ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.